ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 351ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ರಾಮನು ಸೀತೆಯನ್ನು ಕಳೆದುಕೊಂಡ ದುಃಖದಲ್ಲಿ ಮುಳುಗಿರ್ತಾನೆ. ಒಂದು ಪ್ರಕಾರ ಆ ಪೀಡನೆಯಿಂದಾಗಿ ಹುಚ್ಚನಂತೆ ವರ್ತನೆ ಮಾಡ್ತಿರ್ತಾನೆ, ಪ್ರೇಮದ ಹುಚ್ಚನಂತೆ ವರ್ತನೆ ಮಾಡ್ತಿರ್ತಾನೆ. ಅವರ ಸುತ್ತಮುತ್ತ ಇದ್ದಂಥ ಪ್ರತಿಯೊಂದು ಗಿಡವನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು ಪರಿಪರಿಯಾಗಿ ಬೇಡ್ತಾನೆ. ನನ್ನ ಸೀತೆ ನಿಮಗೆ ಎಲ್ಲಾದರೂ ಸಿಕ್ಕಿದ್ದಳ, ನಿಮ್ಮ ಬಳಿ ಬಂದಿದ್ದಳ, ಎಲ್ಲರೂ ಅಡಗಿಕೊಂಡಿದ್ದಾಳ ಅಂತ ಒಂದು ಕಡೆ ಕೇಳ್ತಾನೆ. ಇನ್ನೊಂದು ಕಡೆಗೆ ಸೀತೆಯಲ್ಲಿ ನೋಡು, ನನ್ನ ಬಿಟ್ಟು ಹೋಗಬೇಡ, ಕಣ್ಣು ಮುಚ್ಚಲೆ ಆಟ ಆಡಬೇಡ, ಎಲ್ಲೇ ಇದ್ದರೂ ಬಾ ಬಾ ಅಂತ ಹೇಳ್ತಾನೆ. ಬಾರದ ಸೀತೆಯನ್ನು ಕಂಡು ಮತ್ತು ಹೇಳ್ತಾನೆ, ನನ್ನ ಸೀತೆಯನ್ನು ಯಾರಾದರೂ ಅಪಹರಿಸ್ಕೊಂಡು ಹೋಗಿರಬೇಕು ಅಥವಾ ಆಕೆಯನ್ನು ಕೊಲೆ ಮಾಡಿರಬೇಕು, ಇಲ್ಲಾಂದ್ರೆ ಆಕೆಯನ್ನು ಭಕ್ಷಿಸಿರಬೇಕು ಅಂಥೇಳಿ ಈ ರೀತಿಯಾಗಿ ವಿಲಿ ಒದ್ದಾಡ್ತಾ ಇರ್ತಾನೆ. ಈ ದೃಶ್ಯವನ್ನು ನೋಡಿ ಲಕ್ಷ್ಮಣ ಅನ್ನನಾದ ರಾಮನಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ನೋಡಣ್ಣ, ನೀನು ಜ್ಞಾನಿ ಇದ್ದೀಯ, ಈ ರೀತಿಯಾಗಿ ನೀನು ಕೊರಗೋದು ಸರಿ ಅನಿಸೋಲ್ಲ, ಅದಕ್ಕೆ ಜ್ಞಾನಿಗಳಿಗೆ ಇದು ಸರಿ ಆಗೋದಿಲ್ಲ. ಸೀತೆ ಎಲ್ಲಿದ್ದಾಳ ಇಬ್ಬರು ಕೂಡ ಹುಡುಕಾಡೋಣ. ನಾವು ಇಬ್ಬರು ಪರಾಕ್ರಮಿಗಳಿದ್ದಾವ, ಅರಣ್ಯಗಳಲ್ಲಿ ಹುಡುಕೋಣ, ಬೆಟ್ಟಗಳಲ್ಲಿ ಹುಡುಕೋಣ, ಗವಿಗಳಲ್ಲಿ ಹುಡುಕೋಣ, ಶಿಖರಗಳಲ್ಲಿ ಹುಡುಕೋಣ. ಸೀತೆಗೆ ಅರಣ್ಯ ಅಂದರೆ ಬಹಳ ಇಷ್ಟ, ಸರೋವರ ಅಂದರೆ ಬಹಳ ಇಷ್ಟ, ಪ್ರಾಣಿ ಪಕ್ಷಿ ಮೀನುಗಳ ಜೊತೆಗೆ ಆಡುವಂಥ ಇಷ್ಟವನ್ನು ಅವಳು ಬಯಕೆಯನ್ನು ಹೊಂದಿದ್ದಾಳೆ. ತನ್ನ ಬಯಕೆ ಪೂರೈಕೆಗಾಗಿ ಏನಾದರೂ ಮಾಡ್ತಿರ್ಬೇಕು, ಅದಕ್ಕೆ ನಾವು ಅವಳನ್ನು ಹುಡುಕಿಕೊಂಡು ಹೋಗೋಣ ಅಂತ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾನೆ. ಓ ರಾಘವ, ತೊರೆ ನಿನ್ನ ದುಃಖ ನಿರಾಶೆ. ಅಣ್ಣ, ನಿನ್ನಲ್ಲಿ ಏನು ದುಃಖ ಕಾಣಿಸ್ತಾ ಇದೆ? ಸೀತೆ ಇಲ್ಲದ ನಿರಾಶೆ ಏನಿದೆ ಅದನ್ನು ಬಿಟ್ಟು ಬಿಡು, ತೊರೆ ಅದನ್ನಂತ ಹೇಳ್ತಾನೆ. ಅರಣ್ಯದಲ್ಲಿ ಹುಡ್ಕೋಣ ಸೀತೆ ಸಿಗೋವರೆಗೆ. ಸೀತೆ ಎಲ್ಲಿ ತನಕ ಸಿಗುವುದಿಲ್ಲ ಅಲ್ಲಿ ತನಕ ಎಲ್ಲ ಕಡೆಗೆ ಎಲ್ಲ ಅರಣ್ಯಗಳಲ್ಲಿ ಹುಡ್ಕೋಣ ಅಂಥೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಲಕ್ಷ್ಮಣನ ಮನದಾಳದ ನುಡಿ ಕೇಳಿ ರಾಮ ಲಕ್ಷ್ಮಣನೊಂದಿಗೆ ಹೊರಟ ಹುಡುಕಲು ಸೀತೆಯನ್ನು. ಪರ್ವತ, ಶಿಖರ, ನದಿ, ಸರೋವರಗಳನ್ನು ಸುತ್ತುತ್ತಾ ರಾಮ ಲಕ್ಷ್ಮಣ ನಡೆದರು ಸೀತೆಯನ್ನು ಹುಡುಕಲು. ಆ ತಮ್ಮ ಧೈರ್ಯದಿಂದ ಹೇಳ್ತಾನೆ. ತಮ್ಮನ ಜೊತೆಗೆ ಸೇರಿಕೊಂಡು ರಾಮ ಅಲ್ಲಿ ನೆರೆ ಸಮೀಪ ಇದ್ದಂಥ ಎಲ್ಲ ಸರೋವರಗಳನ್ನು ಹುಡುಕ್ತಾನೆ, ಪರ್ವತ ಶಿಖರಗಳನ್ನು ಹುಡುಕ್ತಾನೆ, ನದಿಗಳನ್ನು ಹುಡುಕ್ತಾನೆ. ಪ್ರತಿಯೊಂದು ಶಿಖರ ಗಿರಿಗಳಲ್ಲಿ ಸಹಿತ ಸುತ್ತಾಡ್ತಾರೆ. ದುಃಖದಲ್ಲಿ ಲಕ್ಷ್ಮಣಿಗೆ ರಾಮ ನೋಡಿದ. ಅಲ್ಲಿ ಎಲ್ಲೂ ಸಿಗದೇ ಆಗಿರುವುದರಿಂದ ಮತ್ತಷ್ಟು ದುಃಖದಲ್ಲಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಓ ಲಕ್ಷ್ಮಣ, ಗಿರಿಶಿಖರ, ಗವಿ, ಕಮಲ ಸರೋವರ ಹುಡುಕಿಯಾಯಿತು. ಎಲ್ಲ ನೀ ಹೇಳಿದಾಗ ಹುಡುಕಿ ಆಯ್ತಪ್ಪ, ಸಿಗಲಿಲ್ಲ ನನ್ನ ಪ್ರಾಣೇಶ್ವರಿ. ನನ್ನ ಪ್ರಾಣೇಶ್ವರಿ ಸೀತೆ ಎಲ್ಲೂ ಸಿಗಲಿಲ್ಲ ಅಂತ ಹೇಳ್ತಾನೆ. ಮಲಮಲ ಮರಗಿದ ಮನಸ್ಸು, ನಿತ್ರಾಣ ದೇಹ, ಜೋಳು ಮುಖ, ನಿರಾಶೆಯಲ್ಲಿ ಕುಸಿದ್ರ. ಮಲಮಲ ಮರಗ್ತಾ ಇದ್ದ ಸೀತೆ ಸಿಗೋದಕ್ಕಾಗಿ ಮುಖ ಜೋಲು ಬಿದ್ದಿರ್ತದೆ, ನಿತ್ರಾಣ ಆಗಿರ್ತಾನೆ, ಕೆಳಗೆ ಕುಸಿದ ಕೂಡ್ತಾನ. ಕುಸಿದು ಕೂಡುವ ಕಾಲಕ್ಕೆ ಸೀತೆ ಸೀತೆ ಉಸುರಿದ ರಾಮ. ಗಂಟಲು ಒಣಗಿತ್ತು, ಹರಿಯಿತು ಕಣ್ಣೀರ. ಗಂಟಲು ಒಣಗಾಕಿತ್ತು, ಧ್ವನಿ ಮಾತು ಬರದದು. ಸೀತೆ ಸೀತೆ ಅಂತ ಹೇಳಿ ಕೆಳಗೆ ಕುಸಿದು ಕೂಡ್ತಾನೆ. ಕಣ್ಣುಗಳಿಂದ ಕಣ್ಣೀರು ಧಾರೆಗೆ ಹರಿಲಿಕ್ಕೆ ಶುರುವಾಗ್ತಿದೆ. ರಾಮನ ನಿರಾಶೆ, ದುಃಖ, ದೆಸೆ ಕಂಡು ಕೈ ಮುಗಿದು ಸಂತೈಸಲು ಯತ್ನಿಸಿದ ಲಕ್ಷ್ಮಣ. ಅಣ್ಣನ ಈ ದುಃಖದ ಸ್ಥಿತಿಯನ್ನು ನೋಡಿಕೊಂಡು ಲಕ್ಷ್ಮಣನಿಗೆ ಕೆಟ್ಟ ಅನಿಸ್ತದೆ ಮತ್ತು ತನ್ನ ಪ್ರಯತ್ನ ಮುಂದುವರಿಸ್ತಾನೆ. ಸೀತೆ ಕಾಣದ ದುಃಖ ಹೆಚ್ಚಿತ್ತು ರಾಮನಲ್ಲಿ. ನಿರಾಶೆ ಮಂಕ ಕವಿದ ಮನದಲ್ಲಿ ಬಡಬಡಿಸಿದ ರಾಮ. ಇಂಥದ್ರಾಗ ರಾಮ ಬಡಬಡಿಸ್ತಾ ಇದ್ದ. ಈಗ ನೋಡ್ತೀರಿ, ಮನುಷ್ಯ ಯಾವುದೇ ದುಃಖದಲ್ಲಿ ಖಿನ್ನತೆಗೆ ಒಳಗಾದಂದ್ರೆ ಅವನ ಬಾಯಿಯಿಂದ ಏನು ಕಳ್ಕೊಂಡಿರ್ತಾನೆ, ಏನು ಹುಡುಕ್ತಿರ್ತಾನೆ, ಅವೆಲ್ಲ ಶಬ್ದಗಳು ಬರ್ತಿರ್ತಾವೆ. ಅದೇ ರೀತಿಯಾಗಿ ಇವನು ಸೀತೆಯ ಕಳ್ಕೊಂಡಂಥ ದುಃಖದ ಆಳಕ್ಕೆ ಮುಳುಗಿದಾಗ ಅವ ಏನೇನಂದರೆ ಬಡವಡಿಸ್ಲಿಕ್ಕೆ ಶುರು ಮಾಡ್ತಾನೆ ಸೀತೆ ಬಗ್ಗೆ. ಅಶೋಕ ಹೂ ಕೊಂಬೆಗಳಲ್ಲಿ ಅವಿತಿರಬೇಕು ಪ್ರಿಯೆ. ಅಶೋಕ ವೃಕ್ಷದಾಗ ಸಾಕಷ್ಟು ಮೇಲಿಂದ ಕೆಳಗೆ ತನಕ ಹೂವಾಗಿದೆ, ಕೆಂಪು ಹೂವಾಗಿದೆ. ಆ ಹೂಗಳಲ್ಲಿ ಏನಾದರೂ ಅಡಿಗೆ ಕೂತಾಳ ಸೀತೆ ಅಂತ ಕನವರಿಸ್ತಾ ಇದ್ದ, ಬಡಬಡಿಸ್ತಾನೆ. ನೀನು ಅಶೋಕ ಹೂಗಳನ್ನು ನನ್ನ
ಬೇನೆ ಹೆಚ್ಚಿಸಿವೆ ನಿನ್ನ ಅಶೋಕ ಹೂವುಗಳು. ಆ ಅಶೋಕ ಹೂವು ನೋಡಿದಾಗ, ಅದರ ಸೌಂದರ್ಯ ನೋಡಿದಾಗ, ಅದರ ಹೊಳಪನ್ನು ನೋಡಿದಾಗ, ಅದು ನಿನ್ನ ಕಳ್ಕೊಂಡಂಥ ಬೇಗೆ ನನ್ನಲ್ಲಿ ಹತ್ತಿದೆ, ಬೆಂಕಿಯನ್ನು ಹತ್ತಿದೆ, ಅದನ್ನು ಮತ್ತಷ್ಟು ಉಲ್ಬಣಗೊಳಿಸ್ತಾ ಇದೆ. ನೋಡಿ ವಾಲ್ಮೀಕಿಯವರು ಕಾವ್ಯಶಕ್ತಿ ಹೇಗಿದೆ. ಇಲ್ಲಿ ಒಂದು ಕಡೆಗೆ ಅಶೋಕ ವೃಕ್ಷದ ಹೂಗಳನ್ನು ತಗೊಳ್ತಾನೆ, ಅವು ಸುಂದರವಾದ ಹೂಗಳು, ಭಾಳ ಕೇಸರಿ ಬಣ್ಣದ ಹೂಗಳಿರ್ತವೆ. ಅಕ್ಕಿ ಅಷ್ಟೇ ಸುಂದರ ತನ್ನ ಹೆಂಡತಿ. ಆ ಹೂಗಳ ಮಧ್ಯದಲ್ಲಿ ಏನಾದರೂ ಈ ಕವಿತೆ ಕೂತಿರ್ಬೇಕಂದ್ರೆ ಕಾಣಿಸ್ತಾ ಇಲ್ಲ ಅಂತ ಹೂಗಳಲ್ಲಿ ಹೂವಾಗಿ ಕೂತಾಳೆ ಆಕೆ. ಹೂ ಯಾವುದೋ ಸೀತೆ ಯಾವುದನ್ನ ಕಾಣಿಸ್ತಾ ಇಲ್ಲ. ನೋಡಿ ಇಲ್ಲಿ ಕವಿ ಭಾವನೆ ಹೇಗಿದೆ. ಅದಕ್ಕೆ ಇದು ಏನದಲ್ಲ, ನನ್ನಲ್ಲಿ ಮತ್ತಷ್ಟು ಬೇನೆಯನ್ನು ಹೆಚ್ಚಿಸ್ತಾ ಇದೆ, ಮತ್ತಷ್ಟು ನನ್ನಲ್ಲಿ ಈ ನೋವನ್ನು ಹೆಚ್ಚಿಸ್ತಾ, ವಿರಹದ ನೋವನ್ನು ಹೆಚ್ಚಿಸ್ತಾ ಇದೆ. ಬಾಳಿ ಬಣದಲ್ಲಿ ಕದ್ದು ಕುಳಿತಿರುವೆ ಸೀತೆ. ಮತ್ತೊಮ್ಮೊಂದು ಹೇಳ್ತಾನ, ಎಲ್ಲಾದರೂ ಬಾಳಿ ಗಿಡದ ಬಾಳಿ ಬಣದಲ್ಲಿ ಅಲ್ಲಾದರೂ ಏನಾದರೂ ಕದ್ದು ಕುಳಿತಿದ್ಯಾ, ಅಡಿಕೊಂಡು ಕುಳಿತಿದ್ಯಾ, ನಿನ್ನ ಬಾಳೆ ದಿಂಡಗಳನ್ನು ನಾ ಗುರುತಿಸಬಲ್ಲೆ. ಅವಳು ಮೈಕಟ್ಟನ್ನು ಬಾಳೆ ದಿಂಡಿಗೆ ಹೋಲಿಸ್ತಾನೆ. ಬಾಳೆ ದಿಂಡೆ ಯಾವುದು, ನೀನು ಯಾವುದು ಅನ್ನೋದು ನಾವು ಸುಲಭವಾಗಿ ಗುರುತಿಸಬಹುದು. ನೋಡ್ರಿ ಇಲ್ಲಿ ಮತ್ತು ಕವಿತೆಯ ಅಲಂಕಾರದ ರಚನೆ ಹೇಗಿದೆ, ವಾಲ್ಮೀಕಿಯವರ ಕಾವ್ಯ ರಚನೆ ಹೇಗಿದೆ ನೋಡಿ. ಬಾಳೆ ದಿಂಡು ಸೀತೆ ಹೋಲಿಸ್ತಾನೆ. ಬಾಳೆ ಒಂದು ವೇಳೆ ನೀನು ಬಾಳೆ ವನದಲ್ಲಿ ಅಡಿಕೊಂಡಿದ್ರು ಸಹಿತ ನಾ ಗುರ್ತಾ ಹಿಡಿತೀನಿ, ಬಾಳೆ ದಿಂಡು ಯಾವುದು, ನೀ ಸೀತೆ ಯಾರು ಅನ್ನೋದನ್ನಂತ ಹೇಳ್ತಾನೆ. ಮುಂದುವರೆದು, ಪೀಡಿಸಲು ನನ್ನ ಕರ್ಣಿಕಾರ ವನದಲ್ಲಿ ಅಡಗಿರುವೆ ನೀವು. ಕರ್ಣಿಕಾರ ವನದ ಬೆಟ್ಟದ ತಾವರೆ ಗಿಡದಲ್ಲಿ ನೀ ಎಲ್ಲಾದರೂ ಅಡಗಿಕೊಂಡಿದ್ರೆ ಅಲ್ಲಿಯೂ ಕೂಡ ನಾನು ಹುಡುಕಿ ತೆಗಿತೇನೆ. ನಿನ್ನ ಸುವಾಸನೆ ಗುರುತಿಸಬಲ್ಲೆ ನಾ ವನದಲ್ಲಿ. ಆ ಕಾರ್ಣಿಕರ ವನದಲ್ಲಿ ಗಿಡದಿಂದ ಏನು ಹೂವು ಬರ್ತದಲ್ಲ, ಆ ಹೂವಿನ ವಾಸನೆ ನಿನ್ನ ವಾಸನೆ ಸುಲಭವಾಗಿ ಗುರುತಿಸಬಹುದು ನಾನು. ನೋಡಿ ಇಲ್ಲಿ ಕಾವ್ಯದ ಒಂದು ಶೈಲಿ, ಒಂದು ಸೌಂದರ್ಯ ಹೇಗಿದೆ ನೋಡಿ, ಬರೆಯುವ ಒಂದು ರೀತಿ ಹೇಗಿದೆ ನೋಡಿ. ಸುಚೇಷ್ಟೆಗಿ ಆಶ್ರಮ ಕಾನನ ಸೂಕ್ತವಲ್ಲ. ಸುಚೇಷ್ಟೆ, ಕೂಚೇಷ್ಟೆ ಬೇರೆ, ಸುಚೇಷ್ಟೆ ಬೇರೆ. ಈ ನಮ್ಮ ಜೊತೆಗೆ ನೀ ಸುಚೇಷ್ಟೆ ಮಾಡ್ತಾ ಇದ್ಯಾ, ಕುಚೇಷ್ಟೆ ಮಾಡ್ತಾ ಇಲ್ಲ. ಈ ಸುಚೇಷ್ಟೆ ಏನಿದೆಯಲ್ಲ, ನೀನು ನಮ್ಮನ್ನು ಇದೇನು ಹೇಳ್ತಾರಲ್ಲ, ನಾವು ಕಣ್ಣು ಮುಚ್ಚಾಲೆ ಆಟ ಮಾಡ್ತಾ ಇದ್ದೀಯಾ, ಎಲ್ಲೆಲ್ಲೋ ಅಳಿಕೊಂಡು ನಮ್ಮನ್ನು ಸತಾಯಿಸ್ತಾ ಇದ್ದೀಯಾ, ಅದು ಮಾಡೋಕ್ಕೆ ಹೋಗಬೇಡ. ಇದು ಕಾನನ ಇದೆ, ಇದು ದೊಡ್ಡ ದಟ್ಟ ಅರಣ್ಯ ಇದೆ ಅಂತ ನಿನ್ನ ಸುಚೇಷ್ಟೆ ಆಶ್ರಮದಾಗ ಮಾಡೋಣ. ನಾವು ಹೋಗೋ ನಡೆಯಲ್ಲಿ ನಮ್ಮ ಗುಡಿಸಲಿದೆ, ಗುಡಿಸಲಲ್ಲಿ ಈ ಸುಚೇಷ್ಟೆಯನ್ನು ಮಾಡೋಣ, ಅರಣ್ಯದಾಗ ಮಾಡೋದು ಬೇಡ ಅಂಥೇಳಿ ರಾಮ ಸೀತೆಗೆ ಹೇಳ್ತಾನೆ. ನಿಸರ್ಗ ಸಹಕಾರಿ ಇದ್ದರೂ ಸರಿಯಲ್ಲ ಬಾ ವಿಶಾಲಾಕ್ಷಿ. ಒಂದು ವೇಳೆ ಈ ನಿಸರ್ಗ ನಮ್ಗೆ ಎಷ್ಟೇ ಸಹಕಾರಿ ಇದ್ದರೂ ಸಹ, ಎಷ್ಟೇ ಕೋಆಪ್ರೇಷನ್ ಕೊಡ್ತಿದ್ರು ಕೂಡ, ಕೋಆಪ್ರೇಟಿವ್ ಆಗಿದ್ದರೂ ಕೂಡ ಸರಿಯಲ್ಲ. ಇದು ಅರಣ್ಯದಲ್ಲಿ ಈ ಪ್ರಕಾರ ನಾವು ಕಣ್ಣು ಮುಚ್ಚಲಿ ಆಡೋದು ಸರಿಯಲ್ಲ, ಬಾ ಹೊಳೆ ಹೋಗೋಣ ನಾವು ವಿಶಾಲಾಕ್ಷಿ ಅಂಥೇಳಿ ರಾಮ ಇಲ್ಲಿ ಬಡಬಡಿಸ್ತಾನೆ, ಕರೀತಾನೆ ಸೀತೆಯನ್ನು. ಓ ಲಕ್ಷ್ಮಣ, ರಾಕ್ಷಸರು ಭಕ್ಷಿಸರಬಹುದು. ಒಂದ ಕಡೆಗೆ ಮನಸ್ಸಿನಾಗ ಆ ರೀತಿಯಾಗಿ ಬಡವಡಿಸ್ತಾನೆ. ಸೀತೆಯನ್ನು ಕರಿತಿರ್ತಾನೆ, ಎಲ್ಲಿ ಮುಚ್ಚಿ ಕಣ್ಣು ಮುಚ್ಚಲ್ಲಿ ಆಡ್ತಿದ್ರೆ ಬಾ ಬಾ ಅಂತ ಕರಿತಿರ್ತಾನೆ. ಇನ್ನೊಂದು ಕಡೆಗೆ ಲಕ್ಷ್ಮಣನ ಕರೀತಾನೆ, ನನ್ನ ಸೀತೆಯನ್ನು ಯಾರಾದರೂ ರಾಕ್ಷಸರು ಭಕ್ಷಿಸಿರಬಹುದು, ಅಪಹರಿಸಿರಬಹುದು ನನ್ನ ಹೃದಯ ಸೀತೆಯನ್ನು ಅಂತ ಹೇಳಿದಾನೆ. ಇಲ್ಲವಾದಲ್ಲಿ ಇಷ್ಟೊತ್ತಿಗೆ ಬರುತ್ತಿದ್ದಳು ನನ್ನ ಸೀತೆ. ಸೀತೆ ಒಂದು ವೇಳೆ ಜೀವಂತ ಇದ್ದಿದ್ದಳಂದ್ರೆ, ಅಥವಾ ಇಲ್ಲಿ ಇದ್ದಿದ್ರಂದ್ರೆ ಬರ್ತಿದ್ದಳು ಆಕೆ. ನನಗನ್ನಿಸುತ್ತೆ ಆಕೆ ಜೀವಂತ ಇಲ್ಲ ಅಂತ ಅನಿಸುತ್ತೆ. ಇಲ್ಲಂದ್ರೆ ಆಕೆನ ಯಾರೇ ಅಪಹರಿಸ್ಕೊಂಡು ಹೋಗಿರಬೇಕು. ಈ ಎರಡು ಕಾರಣದಿಂದಾಗಿ ಸೀತೆ ನಾವು ಎಷ್ಟೇ ಹಲುಬಿದರು, ಕರೆದರು, ಕೂಗಿದರು, ಸೀತೆ ನನ್ನ ಬಳಿ ಬರ್ತಾ ಇಲ್ಲ ಅಂಥೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಅರಣ್ಯಕ್ಕೆ ಸೀತೆಯೊಂದಿಗೆ ಬಂದಿದ್ದೆ, ಸೀತೆ ಇಲ್ಲದೆ ನಾ ಮರಳಲಾರೆ ಅಯೋಧ್ಯೆ. ಮತ್ತು ಅಲ್ಲಿ ಹೇಳ್ಬಿಡ್ತಾನೆ, ತಮ್ಮ ನಾವು ಇಲ್ಲಿ ದಂಡಕಾರಣ್ಯಕ್ಕೆ ಬರಬೇಕಾದ್ರೆ ಸೀತೆಯೊಂದಿಗೆ ಬಂದೇವೆ, ಸೀತೆಯನ್ನು ಕರ್ಕೊಂಡು ಬಂದೇವೆ. ಇನ್ನು ಸೀತೆ ಇಲ್ಲದೆ 14 ವರ್ಷ ಮುಗಿದ ನಂತರ ಅಯೋಧ್ಯೆಗೆ ಹೋಗ್ಬೇಕಾಗ್ತದಲ್ಲ, ಸೀತೆ ಇಲ್ಲದೆ ನಾ ಅಯೋಧ್ಯೆಗೆ ಮರಳುವುದಿಲ್ಲ ಅಂತ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ. ಅಯೋಧ್ಯೆ ಜನ ನಿಂದಿಸುವರು ನನ್ನ ಪತ್ನಿಯನ್ನು ರಕ್ಷಿಸಿದ ಪುರುಷನೆಂದು. ನನಗೆ ನಾಳೆ ಏನು ಬರ್ತದೆ ಅಂದರೆ ಕಳಂಕ ಬರ್ತಿದೆ. ಜನ ನನ್ನ ಭಯಕ್ಕೆ ಹಿಡಿತಾರ. ಸೀತೆ ಇಲ್ಲದೆ ನಾ ಅಯೋಧ್ಯೆಗೆ ಹೋಗಿ ನಾನು ಅಯೋಗ್ಯ ಗಂಡ ಅಂತಾರ. ಗಂಡನಾಗಿ ಸೀತೆಯನ್ನು ನಿನ್ನ ಪತ್ನಿಯನ್ನು ರಕ್ಷಿಸಲ್ಲ. ಯಾವ ಪತ್ನಿಯನ್ನು ರಕ್ಷಿಸಲಿಕ್ಕೆ ಆಗೋದಿಲ್ಲ, ಅವನು ಪತಿ ಎಣಿಸ್ಕೊಳ್ಳಿಕ್ಕೇನು ಯೋಗ್ಯ ಅಲ್ಲ. ಇಲ್ಲಿ ನೋಡಿ ರಾಮ ವಾಲ್ಮೀಕಿ ಅವ್ರು ಹೇಗೆ ಹೇಳ್ತಾರೆ ನೋಡಿ, ಜನ ಅದನ್ನು ನಿಂದಿಸ್ತಾರೆ.
ಹೆಂಡ್ತಿನ ಬಿಟ್ಟು ಬಂದನೋ ಯಾರೋ ಅಪಹರಿಸ್ಕೊಂಡು ಹೋದ್ರೋ ಕೊಂದ್ರು ಅಂದ ಕೂಡಲೇ ನೀನೆಂತ ಗಂಡಪ್ಪ, ನಿನ್ನ ಹೆಂಡ್ತಿಗೆ ನೀನು ರಕ್ಷಣೆ ಕೊಡೋಕ್ಕಾಗಲಿಲ್ಲ. ನೋಡಿ, ಮೊದಲೇ ಆ ಮದುವೆ ಆದ್ರೆ ಮೊದಲೇ ಒಂದು ಏನಿರ್ತದೆ ಅಂದರೆ ಜವಾಬ್ದಾರಿ. ಅದಕ್ಕೆ ಅಲ್ಲಿ ಕೆಲವೊಂದು ಕಡೆ ಹೇಳ್ತಾರೆ, ಹೆಣ್ಣು ಹುಟ್ಟಿದಾಗ ತಂದೆ ತಾಯಿ ಜವಾಬ್ದಾರಿಯಲ್ಲಿ ಬೆಳೀತಿದೆ. ತಂದೆ ತಾಯಿದ ಆಶೀರ್ವಾದ ರಕ್ಷಣೆ ಹೇಳ್ತೇನೆ ನಿಮಗೆ. ತಂದೆ ತಾಯಿ ರಕ್ಷಣೆಯಲ್ಲಿ ಬೆಳೀತಿದೆ. ವಯಸ್ಸಿಗೆ ಬಂದಾಗ ಅಣ್ತಮ್ಮರ ರಕ್ಷಣೆಯಲ್ಲಿ ಇರ್ತಾರೆ. ಯಾಕಂದರೆ ಅಣ್ತಮ್ಮರಿಗೆ ತಮ್ಮ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯವಾದುದು ತಂಗಿ ಅಥವಾ ಅಕ್ಕ, ಮನೆಯಲ್ಲಿ ಇರುವಂಥ ಹೆಣ್ಣುಮಕ್ಕಳು. ಅದಕ್ಕಾಗಿ ಅವರು ತಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡಲಿಕ್ಕೆ ತಯಾರಾಗ್ತಾರೆ. ಅಲ್ಲಿ ಅಣ್ಣ ತಮ್ಮಂದಿರದ ರಕ್ಷಣೆ ಇರ್ತಿದೆ. ಮದುವೆ ಆದ ನಂತರ ಗಂಡನ ರಕ್ಷಣೆ. ಗಂಡ ಮೊದಲೇ ಪ್ರಯಾರಿಟಿ, ಅವನ ಬದುಕಿನ ಏಕೈಕ ಉದ್ದೇಶ ಏನಂದಪ್ಪ ಅಂದ್ರೆ ತನ್ನಗೆ ನಂಬಿ ಬಂದಂಥ ಮದುವೆಯಾಗಿ ಬಂದಂಥ ಹೆಣ್ಣಿಗೆ ಎಲ್ಲ ರೀತಿಯಿಂದ ರಕ್ಷಣೆ ಕೊಡಬೇಕು, ಭದ್ರತೆ ಕೊಡಬೇಕು. ಆ ಭದ್ರತೆ ಕೊಡೋಕ್ಕಾಗಲಿಲ್ಲ, ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂದ್ರೆ ಅವನು ಗಂಡ ಅನ್ಸ್ಕೊಳಕ್ಕೆ ಯೋಗ್ಯ ಅನಿಸೋದಿಲ್ಲ. ಅದಕ್ಕೆ ಇಲ್ಲಿ ಅಂತ ಮದುವೆ ಆದ ನಂತರ ಮದುವೆ ವಿವಾಹಿತ ಹೆಣ್ಣಿಗೆ ಭದ್ರತೆಗೆ ರಕ್ಷಣೆ ಕೊಡೋರು ಯಾರಂದ್ರೆ ಆಕೆ ಗಂಡ. ಮುಪ್ಪಿನ ಕಾಲಕ್ಕೆ ರಕ್ಷಣೆ ಕೊಡೋರು ಯಾರಪ್ಪ ಅಂದ್ರೆ ಮಗ. ಗಂಡು ಮಗ, ಹೆಣ್ಣು ಮಗ ಬರೋದಿಲ್ಲ. ಹೆಣ್ಣು ಮಗಳು ಏನು ಮಾಡ್ತಾಳೆ, ಮದುವೆ ಆದ ನಂತರ ಇನ್ನೊಂದು ಮದುವೆ ಉದ್ಧಾರಕ್ಕಾಗಿ ಹೋಗ್ಬಿಡ್ತಾಳೆ. ಅದಕ್ಕೆ ಹೇಳ್ತಾರೆ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತು, ಹೊರಗಲ್ಲ, ಕುಲಕ್ಕೆ ಹೊರತು. ಕುಲ ತಂದೆ ತಾಯಿ ಕುಲ ಏನಿದೆ, ತಂದೆ ಕುಲ ಏನಿದೆಲ್ಲ ಮಗಳಿಂದ ಹಬ್ಬಲ್ಲ, ಮಗಳಿಂದ ಹಬ್ತಿದೆ. ಇದು ಮೊದಲಿಂದ ಮಾಡಿಕೊಂಡು ಒಂದು ಸಿದ್ಧಾಂತ ಇದೆ. ಅದಕ್ಕೆ ಭಾಳಷ್ಟು ಡಿಬೇಟೂ ಇದೆ. ಅದು ಇರಲಿ. ತೋರಿಕೆಗೆ ಏನಂತ ಹೇಳಿದ್ರೆ ಗಂಡು ಮಕ್ಕಳಿಂದ ವಂಶ ಮುಂದುವರಿತಿದೆ, ಹೆಣ್ಣು ಮಕ್ಕಳು ಇನ್ನೊಬ್ಬರ ಕುಲ ಉದ್ಧಾರಕ್ಕಾಗಿ ಹೋಗ್ತಾರೆ. ಅದಕ್ಕೆ ಕೊಟ್ಟ ಹೆಣ್ಣು ಕೊಲಕ್ಕೆ ಹೊರತು ಅಂತ ಹೇಳ್ತಾರೆ. ಇಲ್ಲಿ ಹೆಣ್ಣು ಮುಪ್ಪಾದಾಗ, ಮುಪ್ಪಿನ ಸ್ಥಿತಿಯಲ್ಲಿ ಆಕೆ ರಕ್ಷಕ ಯಾರಪ್ಪ ಅಂದ್ರೆ ಮಗ. ಇವು 4 ಆಕೆಗೆ ರಕ್ಷಣೆಗಳು ಇರಬೇಕು. ಸಾಮಾಜಿಕ ಭದ್ರತೆ ಅಂತಾರೆ, ಈಗ ಸೋಷಿಯಲ್ ಸೆಕ್ಯೂರಿಟಿ. ಹೆಣ್ಣಿಗೆ ಈ 4 ಪ್ರಕಾರದ ಸೋಷಿಯಲ್ ಸೆಕ್ಯೂರಿಟಿ ಇರ್ತದೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾನೆ ಅಂದರೆ, ನಾನು ಒಂದು ವೇಳೆ ಸೀತೆ ಇಲ್ಲದ ಅಯೋಧ್ಯೆಗೆ ಹೋದ್ನಿ ಅಂದ್ರೆ ಅಯೋಧ್ಯೆ ಜನ ನನಗೆ ಇದನ್ನು ಕೇಳ್ತಾರೆ, ನೀನೆಂತ ಗಂಡ ಅದಕ್ಕೆ ಹೋದೆಪ್ಪ, ಹೆಂಡ್ತಿನ ರಕ್ಷಣೆ ಮಾಡ್ಕೊಂಡು ಬರಲಿಲ್ಲ, ಅರಣ್ಯ ತೊಗೊಂಡೋಗಿ ಕಳ್ಕೊಂಡು ಬಂದಿಲ್ಲ ಅಂಥೇಳಿ ನನ್ನನ್ನು ಜನ ನಿಂದಿಸ್ತಾರೆ, ಬೈತಾರೆ ಅನ್ನುವಂಥ ತನ್ನ ಅಳಲನ್ನು ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ. ಸೀತೆಯ ಕುಶಲತೆ ಕೇಳಿದರೆ ಜನಕ ಏನೆಂದು ಉತ್ತರಿಸಲಿ, ಅವನಿಗೆ ಹೇಗೆ ಮುಖ ತೋರಿಸಲಿ. ಒಂದು ವೇಳೆ ಸೀತೆ ಅಪ್ಪ ಬಂದ ನನ್ನ ಮಗಳು ಎಲ್ಲಿಯಪ್ಪ ಸುಖವಾಗಿದ್ದಾಳಂತ ಕೇಳಿದ್ರೆ, ಯಾಕಂದ್ರೆ ನನ್ನ ವಿಶ್ವಾಸ, ಮದುವೆ ಆದ ನಂತರ ನನ್ನ ಮೇಲೆ ವಿಶ್ವಾಸ ಇರ್ತದೆ, ನನ್ನ ವಿಶ್ವಾಸ ಮ್ಯಾಗ ಕಳಿಸಿರ್ತಾರೆ ಅವರು. ಗಂಡನ ಅವಳಿಗೆ ರಕ್ಷಣೆ ಇರ್ತಾನೆ, ಆ ವಿಶ್ವಾಸ ಅವ್ರಿಗೆ ತವ್ರ ಮನೆಯಾಗ ಇರ್ತದೆ. ಒಂದು ವೇಳೆ ಅವ್ರು ತವ್ರ ಮನೆಯಿಂದ ಬಂದಾಕಿ ಅಪ್ಪ ಅವ್ವ ಕೇಳಿದಂದ್ರೆ ನನ್ನ ಮಗಳು ಎಲ್ಲಿಯಪ್ಪ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋಕೆ ನನಗಾಗೋದಿಲ್ಲ. ಅದಕ್ಕೆ ನಾನು ಅಯೋಧ್ಯೆಗೆ ಹಿಂದಿರುಗುವುದಿಲ್ಲ ಅಂತ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ. ಇದೇ ರೀತಿಯಾಗಿ ಇನ್ನು ಮುಂದೆ ಮತ್ತೇನು ಹೇಳ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.